ಹೊಸಬ ಅಂತ ನಮಗೆ ಅನ್ನಿಸ್ಲೇ ಇಲ್ಲ. ದೀಪದ ನೆರಳು ಅಂತ ಅನ್ಸುತ್ತೆ. ತುಂಬ ಚೆನ್ನಾಗಿದೆ. ಆ ಸಂಗಮ್ ಥಿಯೇಟರ್ನಲ್ಲಿ ಫೈಟ್ ಅಂತೂ ತುಂಬ ರೋಚಕವಾಗಿದೆ. ಬಟ್ ಅವರು ಸೇಮ್ ಸುದೀಪ್ ನೋಡಿದಂಗೆ ಒಂಥರ. ಸೆಕೆಂಡ್ ಹಾಫ್ ಫುಲ್ ಫ್ಯಾಮಿಲಿ ಡ್ರಾಮಾ, ಫುಲ್ ಆ್ಯಕ್ಷನ್. ಫಸ್ಟ್ ಹಾಫ್ ಫುಲ್ ಎಂಟರ್ಟೈನ್ಮೆಂಟ್. ಕತೆ ತುಂಬಾ ಚೆನ್ನಾಗಿ ಎಂಗೇಜಿಂಗ್ ಆಗಿದೆ. ಈ ಸಿನಿಮಾಗೆ ನಿಜವಾಗ್ಲೂ ಸಂಜಿತ್ ಅವ್ರಿಗೆ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಬಂದೇ ಬರುತ್ತೆ. ನಮ್ಮ ಸ್ಯಾಂಡಲ್ವುಡ್ಗೆ ಒಳ್ಳೆ ಬೆಸ್ಟ್ ಆಕ್ಟರ್ ಸಿಕ್ಕಿದ್ರು ಅಂತಾನೆ ಹೇಳ್ಬೋದು. ಜೂನಿಯರ್ ಕಿಚ್ಚ ಅಂತಾನೆ ಹೇಳ್ಬೋದು, ತಪ್ಪೇನಿಲ್ಲ. ಮತ್ತೆ ಸೇಮ್ ಸುದೀಪ್ ಸರ್ ಆಟಿಟ್ಯೂಡ್ ಸೇಮ್ ಬೇಸ್ ವೈಸ್. ನಮಸ್ತೆ ಕನ್ನಡ ಜನತೆಗೆ. ಕನ್ನಡ ಜನತೆ ಈ ಸಿನಿಮಾನ ತುಂಬ ಚೆನ್ನಾಗಿ ಮೆಚ್ಕೊಳ್ಳೇಬೇಕು. ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಎಲ್ಲ ಹೊಸ ಟೀಮು, ಎಲ್ಲ ಹೊಸ ಹುಡುಗರು, ಡೈರೆಕ್ಟ್ರು ಕೂಡ ಹೊಸಬ್ರು. ಆ ಡೈರೆಕ್ಟ್ ಮಾಡಿರೋ ಹುಡುಗ ವಿವೇಕ ಹೊಸಬ್ರು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಅಂತಂದರೆ ಒಂದು ಇದು ಹೇಗೆ ಬೆಳೆಯುತ್ತೆ, ದ್ವೇಷ ಅಸೂಯೆಗಳು ಹೇಗೆ ಬೆಳೆಯುತ್ತೆ, ಅದು ಹೇಗೆ ಎಂಡಾಗುತ್ತೆ, ಕೊನೆಗೆ ಅದು ಎಂಡಾಗೋದು ಕೂಡ ಹೇಗೆ ಅಂತ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನಮಗೆ ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ. 2 ಗಂಟೆ ಅಲ್ವಾ, 2 ಗಂಟೆ ಟೈಮ್ ಹೇಗೆ ಕಳೀತು ಅಂತ ಅನ್ನೋದು ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಫಿಲಮು. ಸಂಚಿತ್ ಅವರ ಆ್ಯಕ್ಟಿಂಗು ಕೂಡ ಹೊಸಬ ಅಂತ ನಮಗೆ ಅನ್ನಿಸ್ಲೇ ಇಲ್ಲ. ಅವರು ಸುದೀಪನ ನೆರಳು ಅಂತ ಅನಿಸುತ್ತೆ. ಸುದೀಪ್ ಅವ್ರ ನೆರಳು ಅಂತಲೇ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾಗಪ್ಪ ಅಂತೂ ಕಣ್ಣಲ್ಲೇ ಅವ್ರದ್ದು ಆ್ಯಕ್ಟಿಂಗು, ಮುಖದಲ್ಲೇ ಅವ್ರ ಆ್ಯಕ್ಟಿಂಗ್ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಇಡೀ ಟೀಮು ಕಷ್ಟಪಟ್ಟಿರೋದು ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತು ಫಿಲಮು. ಒಳ್ಳೆಯದಾಗಲಿ. ಕನ್ನಡ ಜನತೆ ಇವರನ್ನು ಉಳಿಸ್ಲಿ, ಬೆಳೆಸಲಿ ಅಂತ ನನ್ನ ಹಾರೈಕೆ. ನಮಸ್ತೆ. ತುಂಬ ಚೆನ್ನಾಗಿ ಬಂದಿದೆ. ಇದು ಮೇಕಪ್ಪು, ಲಾಸ್ಟ್ ಸೀನು, ಫೈಟು ತುಂಬ ಚೆನ್ನಾಗಿದೆ. ಆ ಸಂಗಮ್ ಥಿಯೇಟರ್ನಲ್ಲಿ ಫೈಟ್ ಅಂತೂ ತುಂಬ ರೋಚಕವಾಗಿದೆ. ಅಂದರೆ ನಮಗೆ ಭಯ ಆಗುತ್ತೆ ಇದು ಸೀನ್ನಲ್ಲಿ. ಅದು ಎಲ್ಲ ಹೆಂಗೆ ಶೂಟ್ ತೆಗೆದ್ರು ಅನ್ನೋದೇ ಗೊತ್ತಾಗಲ್ಲ. ಒಂಥರ ಅವಾಗ ಇದರಲ್ಲಿ ಮೆಜೆಸ್ಟಿಕ್ನಲ್ಲಿ ಹೆಂಗೆ ತೆಗೆದ್ರು ಆ ಥರ ತೆಗೆದಿದ್ದಾರೆ ಮೈಸೂರು ಸಂಗಮ್ ಥಿಯೇಟ್ರ್ನಲ್ಲಿ. ಪಿಕ್ಚರ್ ತುಂಬ ಚೆನ್ನಾಗಿದೆ. ಆ ಪೊಲೀಸ್ ಆಫೀಸರ್ ಭಾವನಾ ಅವರು ಒಂದು 2-3 ಸೀನ್ ಆದ್ರೂ ತುಂಬ ಚೆನ್ನಾಗಿ ಸೀರಿಯಸ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೂ ಏನು ಒಂದು ಚುಟ್ಕನೂ ವ್ಯತ್ಯಾಸನೇ ಇಲ್ಲ. ಚಿತ್ರ ಚೆನ್ನಾಗಿ ನಡೀತದೆ, ಚೆನ್ನಾಗಿ ಹೋಗುತ್ತೆ. ಹಾಡು ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ ವಾಯ್ಸು ಇವಾಗ ಕೇಳಿದ್ರೂ ಒಂಥರ ಇದಾಗುತ್ತೆ. ಅವಾಗಿನ ತೆಗೆದಿದ್ದು ಇವಾಗ ತುಂಬ ಚೆನ್ನಾಗಿದೆ. ಇನ್ನೊಂದ್ಸಲಿ ಕೇಳೋಣ ಅನಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಮ್ಯಾಂಗೋ ಪಚ್ಚ ಅನ್ನೋದು ಒಂದು ಹೊಸ ಡಿಫ್ರೆಂಟ್ ನೇಮು. ಇದರಲ್ಲಿ ಮಹೇಂದ್ರ ಅನ್ನೋ ಪಾರ್ಟ್ನಲ್ಲಿ ಒಳ್ಳೆಯ ಪಾತ್ರ ವಹಿಸಿದ್ದಾರೆ. ಡೈಲಾಗ್ ಇರ್ಬೋದು, ಅಥವಾ ಸಿಂಡ್ರಿ ಇರ್ಬೋದು, ಅಥವಾ ಒಂದು ಆ ಸ್ಟೋರಿ ಸ್ಕ್ರಿಪ್ಟ್ ಇರ್ಬೋದು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು 100 ದಿವಸ ಓಡ್ತದೆ ಅನ್ನೋದು ನಮ್ಮ ಭಾವನೆ. ಇದು ಒಳ್ಳೆ ಪಿಕ್ಚರು. ಕನ್ನಡಕ್ಕಿಂತ ಪಿಕ್ಚರ್ ಬೇಕಾಗಿತ್ತು. ಬಟ್ ಇದು ಯಂಗ್ಸ್ಟರ್ಸಿಗೆ ಒಂದು ಒಳ್ಳೆ ಮಾದರಿ ಆಗ್ತದಂತ ನಾವು ತಿಳ್ಕೊಂಡಿದ್ವಿ. ಸೇಮ್ ನಾವು ಆಮೇಲೆ ಕೇಳಿಬಿಟ್ವಿ ಅವರ ಸುದೀಪ್ ಅವರು ಅಕ್ಕರ ಮಗ ಅಂತಂದು. ಬಟ್ ಅವರು ಸೇಮ್ ಸುದೀಪನ ನೋಡಿದಂಗೆ ಒಂಥರ ಸೈಡ್ ನೋಡಿದಿರ. ಅದು ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರದ್ದು ಒಳ್ಳೆ ಪಿಕ್ಚರ್ ಇರ್ಬೋದು ಅನ್ನಿಸ್ತದೆ. ಬಟ್ ಆದರೂ ಸೂಪರ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಆ ಒಂದು ಡೈಲಾಗ್ ಇರ್ಬೋದು, ಆ ಆ್ಯಕ್ಟಿಂಗ್ ಇರ್ಬೋದು, ಆ ಒಂದು ಆ್ಯಕ್ಟಿವಿಟಿ ಏನು ಮಾಡ್ತಾ ಇದ್ರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದರಿಂದ ಭಾಳ ನಮಗೆಲ್ಲರಿಗೂ ಖುಷಿಯಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಈಗ ಎಲ್ಲ 2 ಅವರ್ 3 ಅವರೆಲ್ಲ ಸಿನಿಮಾ ಮಾಡ್ತಾರೆ. ಎಷ್ಟು ಕ್ರಿಸ್ಪಾಗಿದೆ ಅಂದರೆ ಎಲ್ಲೂ ಲ್ಯಾಗ್ ಅಂತ ಅನಿಸೋದೇ ಇಲ್ಲ. ಎಲ್ಲನೂ ಎಲ್ಲ ಕತೆ ಕನೆಕ್ಟ್ ಆಗಿರೋದೇ ಇದೆ. ಎಲ್ಲೂ ಲ್ಯಾಗ್ ಆಗಲಿಲ್ಲ. ಮತ್ತು ಪಕ್ಕ ಕಿಚ್ಚ ಸುದೀಪ್ನ ನೋಡ್ದಂಗೆ ಆಯಿತು. ಎಲ್ಲ ಮ್ಯಾನೇಜರಮ್ಮು ಏನೇ ಹೇಳ್ಬೋದು, ಬಟ್ ಎಲ್ಲ ಒಂದು ರಿಸಂಬಲ್ಸ್ ಕಾಣುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಸ್ಟೋರಿನೂ ಅಷ್ಟೇ ಒಳ್ಳೆ ಸ್ಟೋರಿ. ಫಸ್ಟ್ ಹಾಫ್ ಒಂಥರ ಇರುತ್ತೆ, ಸೆಕೆಂಡ್ ಹಾಫ್ ಒಂಥರ ಇರುತ್ತೆ. ಸೆಕೆಂಡ್ ಹಾಫ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಆಮೇಲೆ ಮಯೂರ್ ಪಟೇಲ್ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ಗ್ರಾಫ್ ಇದೆ ಮಯೂರ್ ಪಟೇಲ್ ಅವ್ರ ಕ್ಯಾರೆಕ್ಟರ್ಗೆ. ಫಸ್ಟು ನೆಗೆಟಿವೇಷನ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಅದೇ ರೀತಿ ಒಳ್ಳೆ ಪಾಸಿಟಿವ್ ಆಗಿದ್ದ ಬರುತ್ತೆ. ಒಳ್ಳೆ ತುಂಬ ಚೆನ್ನಾಗಿದೆ ಅವ್ರ ಕ್ಯಾರೆಕ್ಟ್ರು. ಸೆಕೆಂಡ್ ಹಾಫ್ ಫುಲ್ ಫ್ಯಾಮಿಲಿ ಡ್ರಾಮಾ, ಫುಲ್ ಆ್ಯಕ್ಷನ್. ಫಸ್ಟ್ ಹಾಫ್ ಫುಲ್ ಎಂಟರ್ಟೈನ್ಮೆಂಟ್. ಅರಗಿಣಿವೆ ಸಾಂಗು ಮತ್ತು ಬಿದ್ದರೆ ಶಾಂತಿ ಕ್ರಾಂತಿಗೊಂದು ಸಾಂಗ್ನ ಯೂಸ್ ಮಾಡಿದ್ದಾರೆ. ಅದೊಂದು ಬೆಸ್ಟ್ ಫಿಟ್. ಅದು ಆ್ಯಕ್ಚುಲಿ ಯಾರು ಯೋಚನೆ ಮಾಡಿದ್ರೂ ಗೊತ್ತಿಲ್ಲ. ಒಳ್ಳೆ ಇದರಲ್ಲಿ ಫಿಟ್ ಮಾಡಿದ್ದಾರೆ ಅದನ್ನು. ತುಂಬ ಚೆನ್ನಾಗಿದೆ ಅದು. ಮತ್ತು ಎಲ್ಲ ಸಾಂಗ್ಸು ಅಷ್ಟೇ ಕತೆ ಜೊತೆಗೆ ಬರುತ್ತೆ. ಯಾವುದು ಸಾಂಗ್ ಪೂರ್ತಿ ಮಾಂಟೇಜಿಯಸ್ ಆಗಿ ಮತ್ತು ಎಲ್ಲ ಕಂಪ್ಲೀಟ್ ಸಾಂಗ್ ಅಂತಲೇ ಯಾವುದಿಲ್ಲ, ಎಲ್ಲ ಸ್ಟೋರಿ ಜೊತೆಗೆ ಬರ್ತದೆ ಅವೆಲ್ಲ ಸಾಂಗ್ಗಳು. ತುಂಬ ಚೆನ್ನಾಗಿದೆ. ಮತ್ತು ಹೀರೋಯಿನ್ದು ಅಷ್ಟೇ ಚೆನ್ನಾಗಿದೆ.
ಮ್ಯಾಮ್ ಇದು ಮ್ಯಾಂಗೋ ಪಚ್ಚ ಒಂದೊಳ್ಳೆ ಸಿನಿಮಾ ಆ್ಯಕ್ಚುಲಿ, ಒಂದೊಳ್ಳೆ ಕನ್ನಡಕ್ಕೆ ಒಂದೊಳ್ಳೆ ಆ್ಯಕ್ಷನ್ ಮತ್ತು ರೌಡಿಸಮ್ ಬ್ಯಾಕ್ಗ್ರೌಂಡ್. ಈ ಸಿನಿಮಾ ನಿಜವಾಗ್ಲೂ ಕನ್ನಡಿಗರು ಎಲ್ಲರೂ ಬಂದು ನೋಡಬೇಕು. ಮೊದಲನೇ 3 ಪಾಯಿಂಟ್ ಅಣ್ಣ ಇದರಲ್ಲಿ. ಫಸ್ಟ್ ಪಾಯಿಂಟು BGM, ಎಸ್ಪೆಷಲಿ BGM. ಪ್ರತಿಯೊಂದು ಸೀನಲ್ಲೂ BGM ನಮ್ಗೆ ಹೈಲೈಟ್ ಆಗುತ್ತೆ, ಸಿನಿಮಾನ ಹಿಡಿದು ಕೂಡಿಸುತ್ತೆ. ಎರಡನೇದು ಸಂಚಿತ್ ಅವ್ರ ಆ್ಯಕ್ಟಿಂಗ್, ಅದರಲ್ಲಿ ಅರ್ಧ ಆ್ಯಕ್ಚುಲಿ ಆಲ್ಮೋಸ್ಟ್ ನಮ್ಮ ಕಿಚ್ಚ ಸುದೀಪ್ ಅವರ ಮ್ಯಾನರಿಸಮ್. ಆ್ಯಕ್ಚುಲಿ ಅವ್ರ ಕೈಯಲ್ಲಿ ರೈಟ್ ಹ್ಯಾಂಡ್ಗೆ ವಾಚ್ ಹಾಕಿರ್ಬೋದು, ಆಮೇಲೆ ಕಣ್ಣು, ಎಸ್ಪೆಷಲಿ ಕಣ್ಣು ಮತ್ತು ಸ್ಮೋಕ್ ಮಾಡೋ ಸೀನ್ ಆಗಿರ್ಬೋದು, ಅದರಲ್ಲೆಲ್ಲರೂ ನಮ್ಮ ಕಿಚ್ಚ ಸುದೀಪ್ ಅವ್ರು ಕಾಣಿಸ್ತಾರೆ. ಮೂರನೇದು ಆ್ಯಕ್ಚುಲಿ ಕತೆ ತುಂಬ ಚೆನ್ನಾಗಿ ಎಂಗೇಜಿಂಗ್ ಆಗಿದೆ. ಆಮೇಲೆ ಹೀರೋಯಿನ್ ಆ್ಯಕ್ಟಿಂಗ್ ಆಗಿರ್ಬೋದು ಎಲ್ಲ ನ್ಯಾಚುರಲ್ ಆಗಿದೆ, ಹೀರೋಯಿನ್ ಆ್ಯಕ್ಟಿಂಗು. ಮತ್ತು ಮಯೂರ್ ಪಟೇಲ್ ಅವ್ರ ಆ್ಯಕ್ಟಿಂಗ್ ತುಂಬ ವರ್ಷಗಳಾದ್ಮೇಲೆ ಮಯೂರ್ ಪಟೇಲ್ ಅವ್ರು ಬಂದಿದ್ದಾರೆ. ಆಮೇಲೆ ನಮ್ಮ ಇವರು ವಿಲನ್ ಆ್ಯಕ್ಟಿಂಗ್ ಆಗಿರ್ಬೋದು ನ್ಯಾಚುರಲ್ ಆಗಿ ಬಂದಿದೆ. ದಯವಿಟ್ಟು ಕನ್ನಡ ಜನತೆ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ಈ ಥರ. ಆಮೇಲೆ ಡ್ಯೂರೇಷನ್ ಕೂಡ ನಮಗೆ ಹೇಗೆ ಬೇಕು ಆ್ಯಕ್ಚುಲಿ ತುಂಬ ಎಂಗೇಜಿಂಗ್ ಆಗಿ ವಿತಿನ್ ಶಾರ್ಟ್ ಸ್ಪೆನಲ್ಲಿ ಒಂದು ಒಳ್ಳೆ ಸಿನಿಮಾನ ಫ್ಯಾಮಿಲಿ ಎಲ್ಲ ಬಂದು ನೋಡಬೇಕಾಗಿತ್ತು. ಆಮೇಲೆ ನೀವು ಹೇಳ್ದಂಗೆ ಸಾನ್ವಿ ಅವರ ಸಿಂಗಿಂಗ್ ಆಗಿರ್ಬೋದು, ಸಾಂಗ್ಸು ಅಷ್ಟೇ ನಮಗೆ ಎಲ್ಲೂ ಒಂದು ಚೂರು ಬೋರ್ ಆಗೋದಿಲ್ಲ. ಸೊ ಸಾಂಗು ತುಂಬ ಚೆನ್ನಾಗಿದೆ, ಆಮೇಲೆ ಪ್ರತಿಯೊಂದು ಸೀನು ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಬೇಕು. ಆಮೇಲೆ ಕಡೆಯದಾಗಿ ಈ ಸಿನಿಮಾಗೆ ನಿಜವಾಗ್ಲೂ ಸಂಚಿತ್ ಅವ್ರಿಗೆ ಬೆಸ್ಟ್ ಡೆಬ್ಯೂಟೆಂಟ್ ಆ್ಯಕ್ಟರ್ ಬಂದೇ ಬರುತ್ತೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೈಸೂರು ಹೆರಿಟೇಜ್ ಎಲ್ಲ ಒಂದು ಮೆಮೊರೀಸ್ ಥರ, ಅಲ್ಲಿ ಓದಿದ್ದು ಬಂದವರೆಲ್ಲ ಮೈಸೂರು ಅವ್ರಿಗೆ ತುಂಬ ರಿಲೇಟ್ ಆಗುತ್ತೆ, ಹತ್ರ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ತಪ್ಪೇನೆ ಆಬ್ವಿಯಸ್ಲಿ ತಪ್ಪೇ. ತುಂಬ ಇಷ್ಟ ಆಯಿತು ಅವ್ರ ಆ್ಯಕ್ಟಿಂಗು, ಸಂಜಿತ್ ಅವ್ರ ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು. ತುಂಬಾ ಚೆನ್ನಾಗಿತ್ತು. ಅಂಡ್ ಸರ್ ಸಂಚಿತ್ ಅವರ ಆಕ್ಟಿಂಗ್, ಮೂವಿ ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಸ್ಟೋರಿ ವಾಸ್ ಟೂ ಗುಡ್. ಒಳ್ಳೆ ಸ್ಟೋರಿ, ಒಳ್ಳೆ ಆಕ್ಟರ್. ನಮ್ಮ ಸ್ಯಾಂಡಲ್ವುಡ್ಗೆ ಒಳ್ಳೆ ಬೆಸ್ಟ್ ಆಕ್ಟರ್ ಸಿಕ್ಕಿದ್ರು ಅಂತಾನೆ ಹೇಳ್ಬೋದು. ಯಾ ಪರ್ಫೆಕ್ಟ್ ಜೂನಿಯರ್ ಕಿಚ್ಚ ಸರ್. ಅಂಡ್ ಅವರ ಒಂದೊಂದು ಸ್ಟೈಲ್, ಎಂಥೂಸಿಯಾಸಮ್, ಅವ್ರ ಪರ್ಫೆಕ್ಟ್ ಎನರ್ಜಿ, ಸುದೀಪ್ ಸರ್ ಎನರ್ಜಿ ಎಲ್ಲ ಅವರಲ್ಲಿ ಕಾಣಿಸ್ತು. ಜೂನಿಯರ್ ಕಿಚ್ಚ ಅಂತಾನೆ ಹೇಳ್ಬೋದು, ತಪ್ಪೇನಿಲ್ಲ. ಸ್ಯಾಂಡಲ್ವುಡ್ಗೆ ಒಬ್ಬ ಒಳ್ಳೆ ಆಕ್ಟರ್ ಸಿಕ್ಕಿದ್ರು ಅಂತಾನೆ ಹೇಳ್ಬೋದು. ಅವ್ರ ಫಸ್ಟ್ ಮೂವಿ ಅಂತ ಯಾವುದೇ ಕಾರಣಕ್ಕೂ ಅನ್ಸಲ್ಲ. ಥ್ಯಾಂಕ್ ಯು ಸರ್. ಮೂವಿ ತುಂಬ ಚೆನ್ನಾಗಿತ್ತು ಮೇಡಮ್ ಅವರ. ಡೈಲಿ ಕ್ಲೈಮ್ಯಾಕ್ಸ್ ಅಂತ ನಂಗೆ ಭಾಳ ಚೆನ್ನಾಗಿ ಅನ್ನಿಸ್ತು. ಆ್ಯಕ್ಟಿಂಗ್ ಸಕ್ಕತ್ತಾಗಿತ್ತು ಮೇಡಮ್. ಫಸ್ಟ್ ಮೂವಿ ಪಕ್ಕ ಪೈಸಾ ವಸೂಲ್ ಮೇಡಮ್. ಪಕ್ಕ ಹಳೆ ಮಸ್ತ್ ಜುಗುಲ್ ಬಂದಿ ಮೇಡಮ್ ಅವರು. ಮತ್ತು ಸೇಮ್ ಸುದೀಪ್ ಸರ್ ಆಟಿಟ್ಯೂಡ್ ಸೇಮ್ ಬೇಸ್ ವೈಸ್ ಸ್ಟೇಟ್ಗೆ ಹೆಂಗೆ ಸುದೀಪ್ ಸರ್ ಹಂಗೆ ಇನ್ನೊಬ್ಬರು ಬಂದ್ರು ನಮಗೆ ಸಂಜೀತ್ ಸರ್ ಹಂಗೆ ಮೇಡಮ್. ಸ್ಟೋರಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಬ್ರದರ್ ಸೆಂಟಿಮೆಂಟ್ ಮೇಡಮ್. ಡೈಲಿ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯ್ತು ಮೇಡಮ್ ನನಗೆ.